ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24 ಹಾಗೂ 25ನೇ ಕಂತು 4,000 ಆದರೂ ಬಿಡುಗಡೆ ಆಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇರತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ. ಹೌದು ಸ್ನೇಹಿತರೆ, ಬೆಂಗಳೂರು ನಗರ ಸೇರಿದಂತೆ ಧಾರವಾಡ, ಯಾದಗಿರಿ, ಚಿತ್ರದುರ್ಗ, ತುಮಕೂರು, ಅದೇ ರೀತಿಯಾಗಿ ಹಾಸನ, ಬಳ್ಳಾರಿ, ಕಲಬುರಗಿ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಇಂದು ಕೂಡ 7 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದ್ದು, ಈ 7 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು ನೀವು ಕೂಡ ಆಗಿದ್ದೇ ಆದರೆ ನಿಮ್ಮ ಖಾತೆಗಳಿಗೂ ಕೂಡ ಇಂದು ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯ ನಿಮಗೆ ತಿಳಿಸಲೇಬೇಕು ನಾನು, ಏನಂದರೆ ಸುಮಾರು 2 ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ತಿಳಿಸಲಾಗ್ತಾ ಇದೆ. ಯಾಕಂದರೆ ಈಗಾಗಲೇ 12,000ದಷ್ಟು ನೀವು ದುಡ್ಡನ್ನು ಪಡ್ಕೊಳ್ಬೇಕಾಗಿದೆ. ಸರ್ಕಾರ ಬಿಡುಗಡೆ ಮಾಡಲಿಕ್ಕೂ ಕೂಡ ಮುಂದಾಗಿದೆ. ಆ ಎಲ್ಲ ದುಡ್ಡುಗಳನ್ನು ನೀವು ಕಳ್ಕೊಂಡು ಬಿಡ್ತೀರಿ ನೋಡಿ. ಅದು ಯಾತಕ್ಕೆ ದುಡ್ಡು ಬರೋದಿಲ್ಲ 2 ಲಕ್ಷ ಫಲಾನುಭವಿಗಳಿಗೆ? ಆ 2 ಲಕ್ಷದಲ್ಲಿ ನೀವು ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಬರೋದಿಲ್ಲ. ಈ ಎಲ್ಲದರ ವಿವರಣೆಯನ್ನು ನಾನು ಸಂಪೂರ್ಣವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ, 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಈ 4 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು, ಇದರ ಜೊತೆಗೇನೆ ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ನಿಮ್ಮ ಗಮನಕ್ಕೂ ಕೂಡ ಇರಲಿಲ್ಲ. ಇದನ್ನು ಸ್ವತಃ BJP ನಾಯಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಹಾಕಿದ ಮೇಲೆ ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂದರೆ ಒಂದು ಕರ್ನಾಟಕ ಸೈಡು ಏನೇನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇರ್ತವೋ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡಲಿಕ್ಕೆ ಮುಂದಾಗಿದ್ದರು. ಅದರ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ರು ಅನ್ಸುತ್ತೆ. ಸೊ ಆವಾಗ ಈ 2 ಕಂತುಗಳನ್ನು ಅಲ್ಲಿ ಜ್ಞಾಪಕ ಮಾಡಿ ಅವುಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದು ನಿಜಾನ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ನಿಜ. 2 ಕಂತುಗಳನ್ನು ನಿಮಗೆ ಕೊಟ್ಟಿರಲಿಲ್ಲ, ನಿಮ್ಮ ಗಮನದಲ್ಲಿ ಕೂಡ ಇರಲಿಲ್ಲ, ನಮಗಿತ್ತು. ಆದರೆ ಸರ್ಕಾರ ಕೊಡಬೇಕಲ್ವಾ? ನಾವು ಈ ರೀತಿ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಸರ್ಕಾರ ಬಿಡುಗಡೆ ಮಾಡಬೇಕಲ್ವಾ? ಖಂಡಿತವಾಗ್ಲೂ ಇಲ್ಲ. ಅವರ ಮೇಲೆ ಈಗ ಒಂದು ಪ್ರೆಷರ್ ಬಿಲ್ಡ್ ಮಾಡಿದ ಕಾರಣಕ್ಕಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊಟ್ಟ ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ನಾವು ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ಅದರ ಒಂದು ಸಂಪೂರ್ಣವಾದ ಡೀಟೇಲ್ಸ್ ಚೆಕ್ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಿಳಿಸ್ತಾರೆ. ತದನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ತಾರೆ, ಹೌದು 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದೀನಿ, ಅವುಗಳನ್ನು ಕೂಡ ನಾನು ಮುಂದಿನ ದಿನದಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಡ್ತಾರೆ. ಅದರ ಜೊತೆಗೇ ಹಣಕಾಸು ಇಲಾಖೆಯ ಮೇಲೆ ಒಂದು ಆರೋಪ ಬರುತ್ತೆ. ಯಾಕಂದರೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಡೋದಿಲ್ಲವಂತೆ ಹಣಕಾಸು ಇಲಾಖೆ. ಈಗ ನೋಟಿಸ್ ಅಂತೂ ಪ್ರತಿ ತಿಂಗಳು ಕೂಡ ಕಳಿಸಿರ್ತಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾಕಂದರೆ ಈಗ ಜನವರಿ ತಿಂಗಳು ಮುಗ್ದೋಗುತ್ತೆ ಅಂದರೆ ಜನವರಿ ತಿಂಗಳನ್ನು ಫೆಬ್ರವರಿನಲ್ಲಿ ಕೊಡ್ತಿರ್ತಾರೆ ಗೃಹಲಕ್ಷ್ಮಿಯಲ್ಲಿ, ಫೆಬ್ರವರಿದು ಮಾರ್ಚ್ನಲ್ಲಿ. ಈ ರೀತಿ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡನ್ನು ಜಮೆ ಮಾಡಲಾಗತ್ತೆ. ಅದೇ ಪ್ರೊಸೆಸರು ಕೂಡ ಈ ಗೃಹಲಕ್ಷ್ಮಿಯಲ್ಲಿ ಇರುವಂತಹ ಕಾರಣಕ್ಕಾಗಿ ಜನವರಿ ಈಗ ಮುಗಿತಂದರೆ ನೋಟಿಸನ್ನು ಕಳಿಸಿರ್ತಾರಂತೆ. ಆದರೆ ಫೆಬ್ರವರಿನಲ್ಲಿ ಹಣಕಾಸು ಇಲಾಖೆ ನೋಟಿಸನ್ನು ನೋಡಿರುತ್ತೆ, ಗೊತ್ತಿರುತ್ತೆ, ಆದರೆ ದುಡ್ಡನ್ನು ಕಳಿಸ್ತಾ ಇಲ್ಲ ಅಂತೆ. ಹೀಗಾಗಿ ಹಣಕಾಸು ಇಲಾಖೆಯ ಹತ್ರ ದುಡ್ಡು ಇದೆಯಾ ಇಲ್ವೋ ಅಂತ ಸಂಶಯ ಕೂಡ ಉಂಟಾಗ್ತಾ ಇದೆ. ಹಾಗಾದರೆ ಸಾಲಗಳನ್ನು ಸರ್ಕಾರ ಮಾಡಿಕೊಂಡಿದೆ, ಬೆಲೆ ಏರಿಕೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಇದರ ಮೇರೆಗೆ BJP ನಾಯಕರು ಹೇಳ್ತಾರೆ, ಹಣಕಾಸು ಇಲಾಖೆ ಅಥವಾ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ. ಮಹಿಳೆಯರಿಗೆ ಮಾತನ್ನು ಕೊಟ್ಟು ಬಿಟ್ಟು ನೀವು ಈ ರೀತಿ ಮೋಸ ಮಾಡೋದು ಸರಿಯಲ್ಲ. ಈಗಾಗಲೇ ನೀವು ಅನೌನ್ಸ್ ಮಾಡಿದ್ರಿ ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ. ಆದರೆ ಈಗ ನೋಡಿದ್ರೆ 1 ತಿಂಗಳದ್ದು ಜಮಾ ಮಾಡೋದು, 2 ತಿಂಗಳದ ಪೆಂಡಿಂಗ್ ಉಳಿಸೋದು, ಈ ರೀತಿ ಮಾಡ್ತಾ ಹೋದರೆ ಭರವಸೆ ಮುರಿದು ಹೋದಂಗೆ ಆಗುತ್ತೆ. ನೀವು ಕೊಟ್ಟ ಮಾತನ್ನು ಅದನ್ನು ನಡೆಸ್ಕೊಂಡು ತೋರಿಸಬೇಕು. ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಡ್ತಾ ಇದ್ದೀವಿ, ನಾವು ನುಡಿದಂತೆ ನಡೆಯುವಂತಹ ಸರ್ಕಾರ ನಮ್ಮದು ಅಂತ ಬರೀ ಬಾಯಿ ಮಾತು ಹೇಳೋದಲ್ಲ, ಅದನ್ನು ಮಾಡಿ ತೋರಿಸಿ ಅಂತ BJP ನಾಯಕರು ಪ್ರೆಷರನ್ನು ಬಿಲ್ಡ್ ಮಾಡಿದ್ರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ 4 ಕಂತುಗಳ ಜೊತೆಗೆ 2 ಕಂತುಗಳನ್ನು ಕೂಡ ಸರಿಪಡಿಸ್ತೀನಿ ಅಂತಕ್ಕಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು. ಈ 2 ಕಂತುಗಳು ಸದ್ಯಕ್ಕೆ ಬಿಡುಗಡೆ ಆಗಿದ್ದು, ಹಣಕಾಸು ಇಲಾಖೆ ಅಂತೂ 7,500 ಕೋಟಿಯಷ್ಟು ಫಂಡ್ ಬಿಡುಗಡೆ ಮಾಡಿದೆ. ಅದರಲ್ಲಿ 3 ಕಂತುಗಳು ಕ್ಲಿಯರ್ ಆಗ್ತವೆ. 1 ಕಂತಿಗೆ 2,500 ಕೋಟಿ ಬೇಕಾಗತ್ತೆ, 2 ಕಂತಿಗೆ 5,000 ಕೋಟಿ, 3 ಕಂತಿಗಳಿಗೆ 7,500 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ.
ಇನ್ನು 6 ಕಂತುಗಳಿಗೆ 15,000 ಕೋಟಿಯಷ್ಟು ಫಂಡ್ ಬೇಕಾಗಿರುತ್ತೆ. ಅಂದರೆ 4 ಕಂತುಗಳಿಗೆ 10,000 ಕೋಟಿ, 6 ಕಂತುಗಳಿಗೆ 15,000 ಕೋಟಿ ಇಷ್ಟು ಫಂಡನ್ನು ಬೇಕಾಗುತ್ತೆ. ಆದರೆ ಎಲ್ಲವನ್ನು ಕೂಡ ದಿಢೀರನೆ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸರ್ಕಾರ ಹಣಕಾಸು ಇಲಾಖೆ 7,500 ಕೋಟಿ ಕೊಟ್ಟು ಈಗ 3 ಕಂತುಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಿಳಿಸಲಾಗಿದೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವುಗಳನ್ನು ಗ್ರಾಮ ಪಂಚಾಯಿತಿಗೆ ಕಳಿಸಿದ್ದಾಗಿದೆ. ಅಲ್ಲಿಂದ ಗ್ರಾಮ ಪಂಚಾಯಿತಿಗಳ ಅಂದರೆ ಇಡೀ ಎಲ್ಲ ತಾಲೂಕುಗಳಲ್ಲಿ ಹೋಗೋದಿಲ್ಲ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸರಿಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸುತ್ತೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ದುಡ್ಡು. ಅಲ್ಲಿರ್ತಕ್ಕಂತಹ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. DBT ಟ್ರೆಜರಿಗೆ ಪುಷ್ ಮಾಡಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಪಟಾಪಟ್ ಅಂತ ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಅದನ್ನು ಕಂಡು ಹಿಡಿಲಿಕ್ಕೆ ಮೊದಲು ಹಂತವಾಗಿ ಟ್ರಯಲ್ ಮಾಡಲಾಗುತ್ತೆ. ಅದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿನೇ ಹೆಚ್ಚಾಗಿ ಟ್ರಯಲ್ ಮಾಡ್ತಾರೆ. ಯಾಕೆ ಅಂತ ಹೇಳೋದಾದರೆ ಹಿಂದೆ ಈಗಾಗಲೇ ಹೇಳಿದ್ದೀನಿ ನಾನು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಒಂದು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರನೇ ಅಲ್ಲಿ ಟ್ರಯಲ್ ಮಾಡ್ತಾರೆ. ತಾಂತ್ರಿಕ ದೋಷ ಸದ್ಯಕ್ಕೆ ಯಾವುದೇ ರೀತಿ ಕಂಡು ಬಂದಿಲ್ಲ. ಹೀಗಾಗಿ ಒಂದು 10 ರಿಂದ 12 ಲಕ್ಷ ಫಲಾನುಭವಿಗಳಿಗೆ ಕೂಡ ದುಡ್ಡು ಜಮಾ ಆಗಿದೆ. ಇನ್ನು ಉಳಿದಂತಹ ಫಲಾನುಭವಿಗಳು ಕೋಟಿಗಟ್ಟಲೆ ಉಳಿದಿದ್ದಾರೆ. ಹೀಗಾಗಿ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಜಮಾ ಆಗ್ತಾ ಇದೆ ಅನ್ನೋದರ ಬಗ್ಗೆ. ಖಂಡಿತವಾಗಲೂ ಜಮಾ ಆಗ್ತಾ ಇದೆ. ನಾನು ಪೋಲ್ ಕೂಡ ಮಾಡ್ತೀನಿ, ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ತಿಳಿಸಿ, ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ತಿಳಿಸಿ. ಸೊ ಇನ್ನು ಸ್ನೇಹಿತರ 2 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗೋದಿಲ್ಲ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂದರೆ ಕಲಬುರಗಿಗೆ, ಅದೇ ರೀತಿಯಾಗಿ ಬೆಳಗಾವಿಗೆ, ವಿಜಯನಗರಕ್ಕೆ, ಧಾರವಾಡಕ್ಕೆ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಕೊಪ್ಪಳಕ್ಕೆ, ಬೀದರಕ್ಕೆ, ಸೊ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಇನ್ನು 2 ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡದೇ ಇರೋಕೆ ಕಾರಣ ಏನಪ್ಪ ಅಂದರೆ ಅವರದು GST ಫೇರ್ ಅಂತ ಬರ್ತಾ ಇದೆ ಅಂತೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ. ಈ GST ಫೇರ್ ಅಂತ ಬರ್ತಾ ಇದ್ದಿದ್ದೆ ಆದರೆ ನೀವೇ ಸರಿಪಡಿಸ್ಕೊಳ್ಬೇಕಂತೇನಿಲ್ಲ, ಸರ್ಕಾರವೇ ಇದ್ರ ಬಗ್ಗೆ ವೆರಿಫಿಕೇಷನ್ ಮಾಡುತ್ತೆ. ಯಾಕಂದರೆ ಈ GST ಫೇರ್ ಅಂತ ಬರ್ತಾ ಇದ್ದಿದ್ದೆ ಆದರೆ ಇದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಇರ್ತಾರೆ, ಬಡ ವ್ಯಾಪಾರಸ್ಥರು ಇರ್ತಾರೆ. ಹೀಗಾಗಿ ಇದರ ಬಗ್ಗೆ ವೆರಿಫಿಕೇಷನ್ ಆಗುತ್ತೆ. ಅದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಯಾರ್ಯಾರು ಇರ್ತಾರೆ ಅವರನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗುತ್ತೆ, ತೆಗೆದುಹಾಕಲಾಗುತ್ತೆ. ಯಾರು ಬಡ ವ್ಯಾಪಾರಸ್ಥರು ಇರ್ತಾರೆ, ತನ್ನ ಒಂದು ಕುಟುಂಬವನ್ನು ಸಾಗಿಸ್ತಾ ಇರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು, ಅಂತಹ ಫಲಾನುಭವಿಗಳನ್ನು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಉಳಿಸ್ಕೊಳ್ಳಲಾಗುತ್ತೆ. ಅವರಿಗೆ ಎಂದಿನಂತೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ. ಸೊ ಪ್ರತಿ ಬಾರಿನೂ ಕೂಡ ಪ್ರತಿ ಕಂತಿನಲ್ಲಿ ಕೂಡ ವೆರಿಫಿಕೇಷನ್ ಆಹಾರ ಇಲಾಖೆ ಮಾಡ್ತಾನೆ ಇರುತ್ತೆ. ಯಾಕಂದರೆ ಮೇಲಿಂದ ಮೇಲಿಗೆ ಮಾಡಿ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಿ, ಒಟ್ಟಾರೆಯಾಗಿ ಎಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದು ಮಾಡ್ತಾರೋ ಅಷ್ಟು ಈ ಯೋಜನೆಯಲ್ಲಿ ಗೃಹಲಕ್ಷ್ಮಿ ದುಡ್ಡು ಸರ್ಕಾರಕ್ಕೆ ಉಳಿಯುತ್ತೆ. ಇದು ನಿಮಗೆ ಗೊತ್ತಿದೆ. ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಕೊಟ್ಟಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿದರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಅಪ್ಡೇಟ್ ಸಿಕ್ಕಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿಸ್ತಾನೆ ಬಾಯ್ ಬಿಡಿ ಫ್ರೆಂಡ್ಸ್.